ವಿಂಡ್ ಪವರ್ ಉತ್ಪಾದನೆ ಘಟಕಗಳನ್ನು ಕೂಡಿಸೋಕೆ ನಾ ಮುಂದು ತಾ ಮುಂದು ಅಂತ ರೈತರು ಹವಣಿಸಿದ್ರು. ಫಲವತ್ತಾದ ಭೂಮಿಗಳನ್ನು ಕೊಟ್ಟರು. ಯಾವುದರ ಆಸೆಗೆ? ನೌಕರಿ ಆಸೆಗೆ, ಹೆಚ್ಚಿನ ದುಡ್ಡನ್ನು ಸಂಪಾದನೆ ಮಾಡಬಹುದು ಅನ್ನುವಂತಹ ಆಸೆಗೆ. ಬಟ್ ಈಗ ಆ ಆಸೆಗೆ ತಣ್ಣೀರು ಎರಚುವಂತೆ ಆಗಿದೆ. ಇನ್ನೊಂದು ಕಡೆಗೆ ಈ ವಿಂಡ್ ಪವರ್ಗೆ ಜಾಗ ಕೊಡದಂತಹ ರೈತರು ಕೂಡ ಆತಂಕದಲ್ಲಿದ್ದಾರೆ. ಇವ್ರು ಯಾಕೆ ಆತಂಕದಲ್ಲಿದ್ದಾರೆ, ಪ್ರಾಬ್ಲಮ್ ಏನಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ವಿಂಡ್ ಪವರ್ಗೆ ಜಮೀನು ಕೊಟ್ಟ ರೈತರ ಪರದಾಟ. ವಿಂಡ್ ಪವರ್ ಫ್ಯಾನ್ಗಳಿಂದ ಆಯಿಲ್ ಸೋರಿಕೆ, ಬೆಳೆಗಳ ಮೇಲೆ ಸುಟ್ಟ ಆಯಿಲ್ ಬಿದ್ದು ಬೆಳೆ ನಾಶ. ವಿಜಯಪುರ ತಾಲೂಕಿನ ಕುಮಟಗಿ ಗ್ರಾಮದ ಸುತ್ತಮುತ್ತ ರೈತರ ಜಮೀನಿನಲ್ಲಿ ಒಟ್ಟು 112 ವಿಂಡ್ ಪವರ್ನ ಫ್ಯಾನ್ ಅಳವಡಿಕೆ ಮಾಡಲಾಗಿದೆ. ವೈಶಾಲಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಈ ವಿಂಡ್ ಪವರ್ ಫ್ಯಾನ್ ಅಳವಡಿಕೆ ಮಾಡಲಾಗಿದೆ. ಕಳೆದ 6 ವರ್ಷಗಳ ಹಿಂದೆ ರೈತರ ಅಂದಾಜು 1 ಎಕರೆ ಜಮೀನು ಖರೀದಿಸಿ ಕಂಪನಿ ಫ್ಯಾನ್ ಅಳವಡಿಸಿದೆ. ಆದರೆ ಇದೀಗ ಈ ವಿಂಡ್ ಪವರ್ ಫ್ಯಾನ್ನಿಂದ ಸುಟ್ಟ ಆಯಿಲ್ ಸೋರಿಕೆ ಆಗ್ತಿದೆ. ಈ ಸೋರಿಕೆ ವಿಂಡ್ ಪವರ್ನ ರೆಕ್ಕೆಗಳಿಂದ ವಿಂಡ್ ಪವರ್ ಫ್ಯಾನ್ನ ಅಳವಡಿಕೆಯ ಜಾಗದ ಸುತ್ತಮುತ್ತ 1 ಕಿಲೋಮೀಟರ್ನಷ್ಟು ಜಮೀನುಗಳ ಮೇಲೆ ಬೀಳ್ತಿದೆ. ಇದರಿಂದ ಎದೆಯುದ್ದಕ್ಕೆ ಬೆಳೆದಿರುವ ಬೆಳೆಗಳು ನಾಶವಾಗಿವೆ. ಇಂದು ವಿಜಯಪುರ ಜಿಲ್ಲೆಯ ಕುಮಟಗಿ ಸರಹದ್ದಿನಲ್ಲಿರುವಂತಹ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ವಿಂಡ್ ಫ್ಯಾನ್ಗಳನ್ನ ರೈತರ ಜಮೀನದಲ್ಲಿ ಸಲದ ಆಮಿಷಗಳನ್ನ ಒಡ್ಡಿ ಅಳವಡಿಸಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ರೈತರ ಜಮೀನು ಹತ್ತಿ ಇರಬಹುದು, ತೊಗರಿ ಇರಬಹುದು, ದ್ರಾಕ್ಷಿ ಇರಬಹುದು, ಈ ಎಲ್ಲಾ ಬೆಳೆಗಳು ಇವತ್ತು ಆಯಿಲ್ ಸೋರಿಕೆಯಿಂದ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇಲ್ಲಿ ಜಮೀನು ಕೊಟ್ಟಂತ ರೈತ ಒಂದ್ ಕಡೆ ಕೊಟ್ರೆ ಸುತ್ತಮುತ್ತ ಆಜುಬಾಜು ಇರುವಂತಹ ರೈತರಿಗೂ ಕೂಡ ತೊಂದರೆ ಆಗ್ತಿದೆ. ಪರಿಸ್ಥಿತಿ ಈ ತರ ಆದಾಗ ರೈತ ಯಾವ ತರ ಮಾರ್ಕೆಟ್ ಅಲ್ಲಿ ಮಾರಿ ನ್ಯಾಯ ಪಡಿಬೇಕು? ನಾವು ಕಳೆದ 5 ದಿನಗಳಿಂದ ಈ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಂಡರು. ಯಾವುದೇ ಪರಿಹಾರ ಇಲ್ಲ ಮತ್ತು ಮಾನವೀಯತೆ ಬೇಸಸ್ ಮೇಲೂ ಬಂದು ವಿಚಾರಿಸ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿದೆ. ವಿಂಡ್ ಪವರ್ ಫ್ಯಾನ್ ನ ಹೈಡ್ರೋಲಿಕ್ ಪಂಪ್ ಪ್ರೆಷರ್ ನಿಂದ ಆಯಿಲ್ ಸೋರಿಕೆ ಆಗ್ತಿದೆ. ಈ ರೀತಿ ಆಯಿಲ್ ಸೋರಿಕೆ ಕಳೆದ ವರ್ಷದಿಂದಲೇ ಆಗ್ತಿದ್ದು ರೈತರ ಗಮನಕ್ಕೆ ಇದು ಬಂದಿಲ್ಲ. ಆದ್ರೆ ಇದರಿಂದ ಬೆಳೆಗಳು ನಾಶವಾಗಿ ಉತ್ಪನ್ನಕ್ಕೆ ಕೊಕ್ಕೆ ಬಿದ್ದಿದೆ. ಇತ್ತೀಚೆಗೆ ಈ ಆಯಿಲ್ ಸೋರಿಕೆ ಬೆಳೆಯ ಮೇಲೆ ಬಿದ್ದು ಬೆಳೆ ಸುಟ್ಟು ಹೋಗಿದೆ. ಆಗ ಇದು ಬೆಳಕಿಗೆ ಬಂದು ರೈತರಿಗೆ ಗೊತ್ತಾಗಿದೆ. ಸದ್ಯ ಹತ್ತಿ, ದ್ರಾಕ್ಷಿ, ತೊಗರಿ ಸೇರಿದಂತೆ ನಾನಾ ಬೆಳೆಗಳು ಈ ಆಯಿಲ್ಗೆ ಬಲಿಯಾಗಿವೆ. ಪ್ರತಿ ವರ್ಷ 7 ಟನ್ ದ್ರಾಕ್ಷಿ ಬೆಳೆಯುತ್ತಿದ್ದ ರೈತರಿಗೆ ಇದೀಗ 1 ಟನ್ ದ್ರಾಕ್ಷಿ ಮಾತ್ರ ಕೈಗೆ ಸಿಗ್ತಿದೆ. ಕಾರಣವೇ ಈ ವಿಂಡ್ ಪವರ್ ಎಂದು ರೈತರು ಕಿಡಿಕಾರಿದ್ದಾರೆ. ಹೀಗಾಗಿ ಕೂಡಲೇ ಈ ವಿಂಡ್ ಪವರ್ನ ಕೇಂದ್ರವನ್ನ ಸ್ಥಗಿತಗೊಳಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಜಮೀನದ ಮಾಲಕರು ವಿಂಡ್ ಪವರ್ ಅವರಿಗೆ ಇದು ಕೊಟ್ಟಿದ್ದೆವು. ಅವರು ಇದು ಸರಿಯಾಗಿ ವ್ಯವಸ್ಥೆ ಮಾಡಲಾರಕ್ಕೆ ಇಲ್ಲಿ ನಮ್ಮ ಜಮೀನು ಒಟ್ಟು ಜಮೀನ್ ತುಂಬಾ ಆಯಿಲ್ ಸಿಡದೈತಿ. ನಮ್ಮದು ಪೂರ್ತಿ ಬೆಳೆ ನಾಶ ಆಗೈತಿ. ನಮ್ಮದು ಮಿನಿಮಮ್ ಅಂದ್ರೆ 1.5 ಲಕ್ಷ ರೂಪಾಯಿದು ಬೆಳೆ ನಾಶ ಆಗೈತಿ. ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳಿಂದಾಗಿ ಕೊಂಚ ಅಭಿವೃದ್ಧಿ ಹೊಂದಿದ್ದ ರೈತರಿಗೆ ವಿಂಡ್ ಪವರ್ ಕಂಟಕವಾಗಿ ಬಿಟ್ಟಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ವಿಂಡ್ ಪವರ್ ಫ್ಯಾನ್ಗಳನ್ನ ಪರಿಶೀಲನೆ ಮಾಡಬೇಕು. ದೋಷ ಇರುವ ವಿಂಡ್ ಪವರ್ ಫ್ಯಾನ್ಗಳ ಕಂಪನಿಗಳಿಗೆ ನೋಟಿಸ್ ಕೊಟ್ಟು ಅವುಗಳನ್ನ ಬಂದ್ ಮಾಡಬೇಕು. ವಿಂಡ್ ಪವರ್ ಫ್ಯಾನ್ಗಳಿಂದಾಗಿ ಹಾನಿಯಾಗಿರುವ ಬೆಳೆಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.